ಎಲ್ರಿಗೂ ನಮಸ್ಕಾರ. ಇವತ್ತು ನಿಮಗೆ ಒಂದು ಶಾಕ್ ಕೊಡೋ ನ್ಯೂಸ್ ಹೇಳ್ತೀನಿ. ಆದರೆ ಈ ಶಾಕ್ ನಮಗಲ್ಲ, ಆ ಪಾಕಿಸ್ತಾನಕ್ಕೆ. ಇತ್ತೀಚೆಗೆ ಶ್ರೀನಗರದ ದಾಲ್ ಲೇಕ್ ಅಥವಾ ದಾಲ್ ಸರೋವರ ಅಂತ ಏನು ಕರೀತಾರೆ, ಅಲ್ಲಿ ಒಂದು ಪಾಕಿಸ್ತಾನದಿಂದ ಹಾರಿ ಬಂದ ಒಂದು ಕ್ಷಿಪಣಿಯ ಡೆಬ್ರಿಸ್ ಸಿಕ್ಕಿದೆ. ಮೊದಲು ಒಂದು ಡೌಟ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಈ ಡೆಬ್ರಿಸ್ ಅಂದರೆ ಸರಳವಾಗಿ ಏನಂತಾರೆ ಅಂದರೆ, ಒಂದು ಬಾಂಬ್ ಅಥವಾ ಕ್ಷಿಪಣಿ ಅಥವಾ ವಿಮಾನವೇ ಆಗಿರಲಿ, ಸ್ಫೋಟವಾದಾಗ ಅದರ ಗುರಿ ತಲುಪದೆ ಬಿದ್ದು ಹೋಗುತ್ತೆ. ಆಗ ಅದರ ಸಣ್ಣ ಪುಟ್ಟ ತುಂಡು ಅಥವಾ ಲೋಹದ ಭಾಗಗಳನ್ನು ಡೆಬ್ರಿಸ್ ಅಂತ ಕರೀತಾರೆ. ಅಂದರೆ ದಾಲ್ ಸರೋವರದಲ್ಲಿ ಫುಲ್ ಕ್ಷಿಪಣಿ ಇಂಟ್ಯಾಕ್ಟ್ ಆಗಿ ಸಿಕ್ಕಿಲ್ಲ, ಆದರೆ ಅದರ ಒಂದು ಅವಶೇಷ ಅಥವಾ ತುಂಡು ಭಾಗ ಇದು ಪತ್ತೆಯಾಗಿದೆ. ಅದು ಯಾಕಲ್ಲಿ ಬಂತು ಅಥವಾ ಅಲ್ಲಿ ಹೇಗೆ ಸಿಕ್ತು? ಮೊದಲು ಈ ಬ್ಯಾಕ್ ಸ್ಟೋರಿ ನಮಗೆ ಗೊತ್ತಾಗಬೇಕು. ಈ ಬ್ಯಾಕ್ ಸ್ಟೋರಿ ಏನಂದರೆ, ಮೇ ಮಂತಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಆಪರೇಷನ್ ಸಿಂಧೂರ್ ನಡೆಸಿತ್ತು. ಈ ಪಾಕಿಸ್ತಾನ ಆಪ್ತ ಮಟ್ಟದ ಪ್ರಚೋದನೆ ಕೊಡ್ತಾ ಗಡಿ ಬಳಿ ಕದನಮಯ ಪರಿಸ್ಥಿತಿನ ಸೃಷ್ಟಿ ಮಾಡಿತ್ತು. ಆ ಟೈಮಲ್ಲಿ ಪಾಕಿಸ್ತಾನದಿಂದ ಒಂದು ಮಿಸೈಲ್ ಬಂದಿದೆ ಅಂತ ವರದಿಗಳಿದ್ವು, ಆದರೆ ಅದೇನು ಗುರಿ ತಲುಪಿಲ್ಲ. ಆದರೆ ಅದು ಬಿಟ್ಟೋಗಿರೋ ಡೆಬ್ರಿಸ್ ಈ ದಾಲ್ ಸರೋವರದಲ್ಲಿ ಸಿಕ್ಕಿದೆ. ಈ ಆಪರೇಷನ್ ಸಮಯದಲ್ಲಿ ಸಾಕಷ್ಟು ಶೆಲ್ ಅಥವಾ ಸ್ಮೋಕ್ ಮೋಟಾರ್ಸನ್ನು ಬಳಸಿರ್ತಾರೆ. ಆದರೆ ಲೇಕ್ನ ಮೇನ್ ಪಾಯಿಂಟ್ ಅಥವಾ ಜನ ಓಡಾಡೋ ಜಾಗ, ಅದರಲ್ಲೀಗ ಡೆಬ್ರಿಸ್ ಇಷ್ಟು ದಿನ ಬಿಟ್ಟು ಸಿಕ್ಕಿರೋದು ಸ್ವಲ್ಪ ಅಸಹಜ ಅನಿಸುತ್ತೆ. ಹಾಗೆ ಅಲ್ಲೇನಾಯಿತು ಅಂದರೆ, ಇದು ಸಿಕ್ಕಿದ್ದು ಯಾವುದೇ ಸೇನಾ ಕಾರ್ಯಾಚರಣೆ ಅಥವಾ ಯಾವುದೇ ಆಪರೇಷನಲ್ಲ, ಕ್ಲೀನಿಂಗ್ ಡ್ರೈವ್ ಮಾಡಬೇಕಾದ್ರೆ ಸಿಕ್ಕಿರೋದು. ಈ ಲೇಕನ್ನು ಆಗಾಗ ಶುದ್ಧ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಮೆಟಲ್ ಸಿಕ್ಕಿರೋದು. ಕೂಡಲೇ ಅಲ್ಲಿನ ಭದ್ರತಾ ಸಿಬ್ಬಂದಿಗೆ ಅಲ್ಲಿನ ಸ್ಥಳೀಯರು ತಿಳಿಸಿರ್ತಾರೆ. ಆಗ ಪೊಲೀಸರು ಬಂದು ಪರಿಶೀಲನೆ ಮಾಡಿದಾಗ ಇದು ಯಾವುದೋ ಮಿಸೈಲ್ನ ಅವಶೇಷ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಹಾಗೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಕೂಡ ತಕ್ಷಣ ಬಂದಿದ್ದು, ಹಾಗೆ ಅದನ್ನು ಡಿಫ್ಯೂಸ್ ಕೂಡ ಮಾಡಿದ್ದಾರೆ. ಇಮ್ಯಾಜಿನ್ ಮಾಡಿ, ಈ ಟೂರಿಸ್ಟ್ಗಳು ಫೋಟೋ ತೆಕ್ಕೊಳ್ಳುವಾಗ ಈ ದಾಲ್ ಸರೋವರ ಹತ್ರ ಒಂದು ಕ್ಷಿಪಣಿ ಅವಶೇಷ ಸಿಕ್ಕರೆ ಹೇಗೆ ಅನಿಸ್ಬೋದು? ಹಾಗೆ ಇದು ಒಂದು ಸಿಂಪಲ್ ಡೆಬ್ರಿಸ್ ಅಲ್ಲ, ಇದು ಒಂದು ವೈಫಲ್ಯದ ಕತೆ. ಪಾಕಿಸ್ತಾನದಿಂದ ಮಿಸೈಲ್ ಏನೋ ಹಾರಿತು, ಆದರೆ ಅದು ಅಂದ್ಕೊಂಡಿರೋ ಗುರಿನ ತಲುಪಲಿಲ್ಲ, ಯಾವುದೇ ಹಾನಿನೂ ಆಗಲಿಲ್ಲ. ಹಾಗೆ ಈ ಮಿಸೈಲ್ ಅವಶೇಷ ಭಾರತ ಪಡೆಗಳು ಡಿಫ್ಯೂಸ್ ಮಾಡಿದೆ. ಇದರ ಅರ್ಥ ಏನಂದರೆ, ಪಾಕಿಸ್ತಾನ ಪದೇ ಪದೇ ಪ್ರಯತ್ನ ವೈಫಲ್ಯ ಆಗ್ತಾ ಇದೆ. ಬದಲಿಗೆ ಭಾರತ ತನ್ನ ಬುದ್ಧಿವಂತಿಕೆ ಮತ್ತು ಭದ್ರತಾ ವ್ಯವಸ್ಥೆ ಹಾಗೆ ಬಾಂಬ್ ಸ್ಕ್ವಾಡ್ಗಳ ಮೂಲಕ ಸಾಬೀತು ಮಾಡ್ತಾ ಇದೆ. ಅವರು ನಮ್ಮ ಮೇಲೆ ಏನೇ ಪ್ರಯೋಗ ಮಾಡಿದರೂ, ಪ್ರಯತ್ನ ಮಾಡಿದರೂ ಕೂಡ ಅದೆಲ್ಲ ವೇಸ್ಟ್ ಆಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಅಂದರೆ, ಕೆಲವೊಬ್ಬರು ದಾಲ್ ಲೇಕಲ್ಲಿ ರೊಮ್ಯಾಂಟಿಕ್ ರೈಡ್ಗಳು ನಡೀತಾ ಇರುತ್ತೆ. ಅಂದರೆ ಕಪಲ್ಸ್ ಅಥವಾ ಪ್ರೇಮಿಗಳು ಅಲ್ಲಿ ವಿಸಿಟ್ ಕೊಡೋದು ಜಾಸ್ತಿ. ಕಾಶ್ಮೀರಕ್ಕೆ ಹೋದವರು ಅಲ್ಲೊಂದು ರೈಡ್ ಹೋಗ್ತಾರೆ. ಈ ಮಿಸೈಲ್ ಏನಾದರೂ ಆ ರೈಡ್ಗೆ ಹೋಗಿತ್ತಾ ಅಂತ ಕೇಳ್ತಾ ಇದ್ದಾರೆ ಆನ್ಲೈನಲ್ಲಿ. ಹಾಗೆ ಪಾಕಿಸ್ತಾನ ಮಿಸೈಲ್ಸ್ ಯಾವತ್ತೂ ಕೂಡ ಫೈರ್ ವರ್ಕ್ಸ್ ಇಲ್ಲದ ದೀಪಾವಳಿ ಅಂತ ಕಮೆಂಟ್ ಆಗ್ತಾ ಇದ್ದಾರೆ. ಹಾಗೆ ಈ ದಾಲ್ ಲೇಕ್ನ ಈ ಸ್ಟೋರಿ ಹೇಳೋದೇನೆಂದರೆ, ಯಾರು ಎಷ್ಟೇ ಪ್ರಯತ್ನ ಮಾಡಿದರೂ ನಮ್ಮ ದೇಶದ ಡಿಫೆನ್ಸ್ ಹಾಗೆ ಸೆಕ್ಯೂರಿಟಿ ಸಿಸ್ಟಮ್ನ ಯಾವತ್ತವರು ದಾಟೋಕ್ಕಾಗಲ್ಲ. ಇದ್ರ ಬಗ್ಗೆ ನೀವೇನಂತೀರಾ? ಇದು ಪಾಕಿಸ್ತಾನದ ದೊಡ್ಡ ಇಮ್ಯುಲೇಷನ್ ಸ್ಟೋರಿನ ಅಥವಾ ಇನ್ನು ಮುಂದೆ ಕಾನ್ಸ್ಪಿರೆನ್ಸಿ ನಡೀತಿದೆ? ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಅಭಿಪ್ರಾಯ ಹಾಕಿ. ಹಾಗೆ ಇಂಥ ಡಿಫೆನ್ಸ್ ಅಥವಾ ಟ್ರೇಡಿಂಗ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.